ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಬ್ಲಾಗ್. ಇವತ್ತು ನಾನು ನಿಮಗೆ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಸಾಮಗ್ರಿಗಳು: ಅಕ್ಕಿ, ಉದ್ದಿನಬೇಳೆ, ಮೆಂತೆ ಮತ್ತು ಸ್ವಲ್ಪ ಅಕ್ಕಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣ ನೋಡ್ಕೊಳ್ಳುವಂತೆ ಫಸ್ಟ್ ನಾನು ಈ ಕಪ್ಪಲ್ಲಿ 4 ಕಪ್ಪಷ್ಟು ಅಕ್ಕಿಯ ತಗೊಳ್ತೀನಿ. 1 2 4 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಇದರಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಮೆಂತೆಕಾಳು ನೋಡಿ ಇದು ತಗೊಳ್ತಿದ್ದೀನಿ. ಒಂದು 1/2 ಟೀ ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀನಿ ಮೆಂತೆಕಾಳನ್ನ. ಇವತ್ತು ಇದೇ ಕಪ್ಪಲ್ಲಿ 6 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು ನೀವು. ಮತ್ತೊಮ್ಮೆ ಹೇಳ್ತೀನಿ, ಈ ಕಪ್ಪಲ್ಲಿ 4 ಕಪ್ಪು ಅಕ್ಕಿಗೆ 6 ಕಪ್ಪಷ್ಟು ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತೆಕಾಳನ್ನ 2 ಸರಿ ನೀರಲ್ಲಿ ತೊಳ್ಕೊಂಡು, ಒಂದ್ಸರಿ ಫಿಲ್ಟರ್ ನೀರಲ್ಲಿ ತೊಳ್ಕೊಂಡು ಇದನ್ನ ನೆನೆ ಇಟ್ಟಿದ್ದೀನಿ. ನಾವು ಇದನ್ನ ಓವರ್ ನೈಟ್ ನೆನೆ ಇಡಬೇಕು. ಮಾರ್ನಿಂಗ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಈ ಅಕ್ಕಿ ಹಿಟ್ಟನ್ನ ಇವಾಗಲೇ ನೀರಾಗಿ ಕಲ್ಸ್ಕೊಂಡ್ಬಿಡಿ. ಮಿಕ್ಸಿ ಮಾಡೋದಕ್ಕಿಂತ 1 ಅವರ್ ಮೊದಲು ನೀವು ಇದನ್ನ ಕಲ್ಸ್ಕೊಂಡ್ರೆ ನಡೆಯುತ್ತೆ. ರುಬ್ಕೊಂಡ್ಬಿಡೋಣ. ನಾನು ಪಟ್ಟಿನ ಬ್ಯಾಟರ್ ರೆಡಿ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ತೇನೆ. ತುಂಬಾ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಡಿ. ಸ್ವಲ್ಪ ತರಿನೇ ಇರಲಿ, ರವೆ ತರ. ಸೊ ಅವಾಗ ಪಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ತೋರಿಸಿದೆ ಆ ಅಕ್ಕಿ ಹಿಟ್ಟಿನ ಪ್ರಮಾಣ ಎಷ್ಟು ಅಂತ ಹೇಳ್ಬಿಟ್ಟು ಅದನ್ನ ಬೆಳಗ್ಗೆ ನೀವು ಮಿಕ್ಸಿ ಮಾಡೋದಕ್ಕಿಂತ ಒಂದು 2 ಅವರ್ಸ್ ಅಥವಾ 1 ಅವರ್ ಮೊದಲು ಇದನ್ನ ನೀರು ಹಾಕೊಂಡ್ಬಿಟ್ಟು ಕಲ್ಸ್ಕೊಳ್ಳಿ. ಈ ಹಿಟ್ಟನ್ನ 1 ಗಂಟೆ ಮೊದಲು ನೆನೆ ಇಡಕ್ಕೆ ಆಗಲಿಲ್ಲ, ಟೈಮ್ ಇಲ್ಲ ಅಂತಂದ್ರೆ ಇನ್ಸ್ಟೆಂಟ್ ಆವಾಗಲೇ ನೀರು ಹಾಕ್ಬಿಟ್ಟು ಕಲ್ಸ್ಕೊಂಡ್ಬಿಟ್ಟು ಆ ಬ್ಯಾಟರ್ ನೀವು ಆ ಬೇಳೆ ಮತ್ತೆ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತಿರಲ್ಲ, ಅದೇ ಟೈಮಲ್ಲೇ ನೀವು ಇದನ್ನ ಒಂದ್ಸರಿ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ರುಬ್ಕೊಬಿಡಿ. ಸೊ ನಾನು ಕಲ್ಸಿಟ್ಟನ್ನ ಇಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕೊಂಡು ಒಂದು 30 ಸೆಕೆಂಡ್ ಅಷ್ಟು ರುಬ್ಕೊಳ್ತೀನಿ. ನೀವು ನೆಕ್ಸ್ಟ್ ಹಾಗೆ ಹಾಕೊಂಡ್ಬಿಡಿ. ಒಂದ್ಸರಿ ರುಬ್ಕೊಂಡ್ಬಿಟ್ಟೆ ಹಾಕೊಳ್ಳಿ. ಬ್ಯಾಟರ್ ರೆಡಿ ಆಗುತ್ತೆ. ಸೊ ಈ ಬ್ಯಾಟರ್ನ ನೀವು ಕೈಯಲ್ಲೇನೆ ಈ ತರ ಮಿಕ್ಸ್ ಮಾಡಿ. ಸೊ ಸ್ಪೂನ್ ಏನೋ ಬಳಸ್ಬಿಡಿ. ಈ ಕೈಯಲ್ಲಿ ಅನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಹಿಟ್ಟು ಕೈಯಲ್ಲಿರೋ ಹಿಟ್ಟಿಗೆನೆ ನೀವು ಇರೋ ಕೈಯಲ್ಲೇ ಕಲಿಸೋದ್ರಿಂದ ಫಾರ್ಮೆಂಟೇಷನ್ ತುಂಬಾನೇ ಚೆನ್ನಾಗುತ್ತೆ. ಇದಕ್ಕೆ ನೀವು ಈಸ್ಟ್ ಅಥವಾ ಸೋಡಾ ಪುಡಿ ಏನೋ ಬಳಸೋಂಥ ಅವಶ್ಯಕತೆ ಇಲ್ಲ. ಈ ರೀತಿ ಒಂದು 2 to 3 ಮಿನಿಟ್ಸ್, ಒಂದು 3 ನಿಮಿಷ ಕೈಯಲ್ಲೇ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 12 ಅವರ್ಸ್ ಅಥವಾ 6 ಅವರ್ಸ್ ಆಗಿ ಬಿಟ್ಬಿಡಿ. 6 ಅವರ್ಸ್ ಬಿಟ್ಟರೆ ಸಾಕಾಗುತ್ತೆ. 6 ಅವರ್ಸ್ ಬಿಟ್ಟರೆ ಆ ಹಿಟ್ಟು ನೀಟಾಗಿ ಫರ್ಮೆಂಟ್ ಆಗಿರುತ್ತೆ. ನೀವು ಚಳಿಗಾಲದಲ್ಲಿ ಮಾಡ್ತಿದ್ದೀರಾ, ಹಿಟ್ಟು ಫರ್ಮೆಂಟ್ ಆಗ್ತಿಲ್ಲ ಅಂತಂದ್ರೆ ಕೆಳಗಡೆ ಸ್ವಲ್ಪ ಬಿಸಿ ನೀರಿನ ಮೇಲೆ ಈ ಪಾತ್ರನ ಇಟ್ಟರೆ ಹಿಟ್ಟು ಬೇಗನೆ ಫರ್ಮೆಂಟ್ ಆಗ್ಬಿಡುತ್ತೆ. ಸೊ ಇದು ನಾನು ರೆಸ್ಟ್ಗೆ ಇಟ್ಟಿದ್ದೆ 6 ಅವರ್ಸ್. ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು. ಸೊ ನನಗೆ ಇಷ್ಟೊಂದು ಇಟ್ಬೇಡ. ಸೊ ಹೊರಗೆ ನಾನು ಏನು ಮಾಡ್ತೀನಿ, ಒಂದು ಬೌಲ್ಗೆ ನನಗೆ ಎಷ್ಟು ಬೇಕೋ ನಾನು ಎಷ್ಟು ಮಾಡ್ಕೊಳ್ಬೇಕು ಅಂತ ಅಷ್ಟು ಹಿಟ್ಟನ್ನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊಪ್ಪಿಗೆ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿದ್ದಾರೆ ನಿಮ್ಮ ಮನೇಲಿ, ನಿಮಗೆ ಖಾರ ಬೇಡ ಅಂತ ಅಂದರೆ ನಾನು ಸ್ಕಿಪ್ ಮಾಡ್ಬೋದು. ನೋಡಿ ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ ನಿಮಗೆ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ, ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ತೀನಿ, ಈರುಳ್ಳಿ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಮೆಣಸಿನಕಾಯಿ ನಾವೇ ಉಳಿಸಿದ್ದೆ, ಇದನ್ನ ಹಾಕಿ ಹಾಕೋಬೇಡಿ. ಇದು ಹಸಿ ಖಾರ, ಸ್ವಲ್ಪ ಗ್ಯಾಸ್ಟ್ರಿಕ್ ಖಾರ ಹಾಕ್ತಾರೆ. ಸ್ವಲ್ಪ ಎಣ್ಣೆಗೆ ಕಲಸಿಬಿಟ್ಟು ಹಾಕೊಳ್ಳಿ. ಸೊ ಖಾರನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ನಾನು ಮೊದಲೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತೆ 1 ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಜೀರಿಗೆನ ಹಾಕ್ಕೊಳ್ಳೋಣ. ಸಾಸಿವೆ ಹಾಗೆ ತಿನ್ನೋದಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆಯಲ್ಲಿ ಬಳಸ್ತಾ ಇರುತ್ತೆ. ಇವಾಗ ಮತ್ತೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೀರ ಫ್ರೈ ಆಗಿದೆ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಥರ ಹಾಕ್ಕೊಳ್ಳೋದ್ರಿಂದ ಪಡ್ಡು ಕೂಡ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಈಗ ಒಲೆ ಹಚ್ಕೊಂಡ್ಬಿಟ್ಟು ಈ ಗ್ಯಾಸ್ ಈಗ ಹಂಚು ಕಾರಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಡ್ಬಿಡೋಣ. ನೀಟಾಗಿ ಆಯಿಲಲ್ಲಿ ಕೋಟಿಂಗ್ ಹಾಕಬೇಕು. ಸೊ ಒಂದ್ಸರಿ ಈ ಥರ ಹಿಂಗೆ ಮಾಡ್ಕೊಬಿಡಿ. ಇದರ ಕೈ ಇಟ್ಟು ನೋಡ್ಕೊಳ್ಳಿ, ಸೊ ಬಿಸಿ ಇದೆಯಾ ಅಂತ. ಬಿಸಿ ಇದೆ ಅಂತ ಅನಿಸಿದ್ರೆ ಈ ಪಡ್ಡಿನ ಹಿಟ್ಟನ್ನ ಸ್ವಲ್ಪನೇ ಹಾಕ್ತಾ ಹೋಗಿ. ಯಾವಾಗ ಈ ಥರ ಮಧ್ಯದನ್ನ ಕೊನೆಗೆ ಹಾಕ್ಕೊಳ್ಳಿ. ಏಕೆಂದರೆ ಮಧ್ಯದಲ್ಲಿ ಉರಿ ಜಾಸ್ತಿ ಇರೋದ್ರಿಂದ ಮಧ್ಯದ ಪಡ್ಡು ಸೀದೋಗ್ಬಿಡುತ್ತೆ. ಸೊ ಹಿಂಗೆ ಸುತ್ತಾಗಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೆ ಮುಚ್ಚಿಬಿಟ್ಟು ಒಂದು 3 ಮಿನಿಟ್ಸ್ ಆಗ ಬಿಟ್ಬಿಡೋಣ. ಗ್ಯಾಸ್ ಕೂಡ ಯಾವಾಗಲೂ ಮೀಡಿಯಂ ಉರಿನಲ್ಲೇ ಇರಲಿ. ಬಿಡ್ತಾ ಇದೆ ಈ ಥರ ಎಲ್ಲ ಪದ್ದನ್ನು ಒಂದ್ಸರಿ ಹಿಂಗೆ ತಿರುಗಿಸಿ ಹಾಕೋಬಿಡಿ. ಕೊನೆಗೆ ಮಧ್ಯದ ತಗೊಳ್ಕೊಳ್ಳಿ. ಇಲ್ಲಿ ಕೈ ಹಾಕ್ತಿದ್ದಂಗೆ ಎಲ್ಲ ಥರನೂ ಬರೋದು. ಈಗ ಎದ್ಬಿಡುತ್ತೆ ಈ ಥರ ಮಾಡಿಬಿಟ್ಟು ಹಿಂಗೆ ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲಿ ಒಂದು 2 ಮಿನಿಟ್ಸ್ ಆಗಿಬಿಡಿ. ತಕ್ಕೊಳ್ಳಿ. ನೋಡಿ ತಿಂದಿದೆ. ಇವಾಗ ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕೋಬಿಡಿ. ಎಷ್ಟು ಚೆನ್ನಾಗಿ ಬಂದಿದೆ.
ಈ ಕಡೆ ಸೆಟ್ಟಿಗೆ ಸ್ವಲ್ಪನೂ ಸೋಡಾ ಆಗಲಿ ಅಥವಾ ಏನೂ ಆಗಲಿ ಬೆಳೆಸಿಲ್ಲ. ರಾತ್ರಿ ಅದನ್ನ ಮಿಕ್ಸಿಂಗ್ ಆದಮೇಲೆ ಕೈಯಲ್ಲಿ ಸ್ವಲ್ಪ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ದೆ. ನೆಕ್ಸ್ಟ್ ಇಬ್ಬಾಕೋಣ ನೋಡಿ. ಈ ಸರಿ ನಿಮಗೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕೊಂಡು ನಡೆಯುತ್ತೆ. ಇವಾಗ ಹಂಚಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಈಗ ನಾವು ಮೊದಲು ಹೇಳ್ದಂಗೆ ಈ ಕಡೆ ಸೈಡಿಂದ ಹಾಕೊಳ್ತಾ ಹೋಗಿ ಹಾಕೊಂಡ್ರೆ ಮುಚ್ಕೊಂಡ್ಬಿಟ್ಟು 3 ಮಿನಿಟ್ಸ್ ಆಗ ಬರೋಣಂತೆ. ನೋಡೋಣ ಹಿಂಗೆ ಬಂದಿದೆ ಅಂತ ನೋಡಿ. ಈ ಕಡೆ ಎಲ್ಲ ಈ ಥರ ಓಪನ್ ಆಗಿದೆ ಅಂತಂದರೆ ಬೆಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಬಿಟ್ಕೊಂಡಿದೆ ಈ ಕಡೆ ಸೈಡೆಲ್ಲ. ಸೊ ಈ ಟೈಮಲ್ಲಿ ಇದು ಈ ಥರ ತಿಳಿಸ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ತಿಳುತ್ತಾ ಇದೆ ಈ ಥರ. ಇವಾಗ ಇದನ್ನು ಮುಚ್ಚಿಬಿಟ್ಟು 2 ಮಿನಿಟ್ಸ್ ಆಗಿ ಬೇಡೋಣಂತೆ ಸಣ್ಣ ಉರಿಲಿ.